ನಮ್ಮ ಹೊಸಕೋಟೆಯಲ್ಲಿ 250 ಕೊಟ್ಟರೆ ಸಾಕು, ಆರಾಮಾಗೆ ಮಕ್ಕಳು ಇಡೀ ದಿನ ಎಂಜಾಯ್ ಮಾಡ್ಬೋದು. ಇಡೀ ದಿನ ಮೀನ್ಸ್ ಮಾರ್ನಿಂಗ್ 11ಇಂದ 8ವರೆಗೂ ನೈಟ್ ಆರಾಮಾಗೆ ಎಂಜಾಯ್ ಮಾಡ್ಕೊಂಡಿರ್ಬೋದು. ಜಸ್ಟ್ 250 ಅಷ್ಟೇ. ಮಾಲಲ್ಲಿ ಹೋಗಿ 500 ಕೊಟ್ಟು 1 ಅವರ್ಗೆ ಗೇಮ್ಸ್ ಆಡೋ ಬದಲು ಇಲ್ಲಿ ಮಕ್ಕಳು ಮಸ್ತ್ ಮಜಾ ಮಾಡಲಿ ಇಡೀ ದಿನ ಅಂತ ನೀವು ಕರ್ಕೊಂಬಂದು ಜಾಯಿನ್ ಮಾಡಿ. ಮತ್ತು ಇಲ್ಲಿ ಸ್ನ್ಯಾಕ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಎಲ್ಲ ಹೇಳಿದ್ಮೇಲೆ ಈ ಸೂಪರ್ ಪ್ಲೇಸ್ ಎಲ್ಲಿರೋದು ಅಂತ ಹೇಳಲೇಬೇಕಲ್ವಾ. BSNL ಆಪೋಸಿಟ್ ಇರೋದೇ ಹ್ಯಾಪಿ ಹಬ್. ಅಲ್ಲಿ 3rd ಫ್ಲೋರಲ್ಲಿ ಹ್ಯಾಪಿ ಹಬ್ ಇದೆ. ನೀವು ಹೋಗಿ ಅಲ್ಲಿ ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡ್ಬೋದು. ಮತ್ತು ಇಲ್ಲಿ ಗೇಮ್ಸು, ಪ್ಲೇ ಏರಿಯಾ ಎಲ್ಲ ಸೂಪರ್ ಆಗಿದೆ. ಆ್ಯಂಡ್ ಈವನ್ ಇಲ್ಲಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಟಾಯ್ಸು, ಸಮ್ ಕ್ಲಾತ್ಸ್ ಎಲ್ಲ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಸ್ಟಾಫೇ ಹೇಳ್ತಾರೆ, ಕೇಳಿಸ್ಕೊಂಬನ್ನಿ. ಸರ್ ಒಂದೊಳ್ಳೆ ಕಾನ್ಸೆಪ್ಟ್ ನ ಇಟ್ಕೊಂಡಿದ್ದಾರೆ. ಲೋಕಲ್ ಇರೋ ಪೀಪಲ್ಸ್ ಅಂದ್ರೆ ಹೊಸಕೋಟೆಲಿರೋ ಲೋಕಲ್ ಜನಕ್ಕೆ ಒಂದೊಳ್ಳೆ ಎಜುಕೇಶನ್ ಕೊಡ್ಬೇಕು ಅಂತ ಸರಿಗೆ ಇದೆ. ಸೊ ಇದು ಸಮ್ಮರ್ ಕ್ಯಾಂಪ್ ಆದ್ಮೇಲೂ ಕೂಡ ನಮ್ಮಲ್ಲಿ ಕರಾಟೆ ಮತ್ತೆ ಡ್ಯಾನ್ಸು, ಸಂಗೀತ ಇದೆ, ಭರತನಾಟ್ಯ ಇದೆ, ಟ್ಯೂಟರ್ಸ್ ನಡೀತವೆ, ಮತ್ತೆ ಅಬ್ಯಾಕಸ್ ಕ್ಲಾಸಸ್ ಎಲ್ಲ ನಡೀತದೆ. ಇದೆಲ್ಲ ಕಂಟಿನ್ಯೂಸ್ ಆಗಿರುತ್ತೆ ಮ್ಯಾಮ್. ಈಗ ಸಮ್ಮರ್ ಇರೋದ್ರಿಂದ ನಾವು ಕ್ಯಾಂಪ್ ಕಂಡಕ್ಟ್ ಮಾಡಿದ್ವಿ. ಸೊ ಈಗಾಗಲೇ 2 years ಕಂಪ್ಲೀಟ್ ಮಾಡಿದೀವಿ. ಇದು 3ನೇ ವರ್ಷ ಆಗಿದೆ. ಅನ್ಕೊತಾರೆ ನಮಗೆ ಕಿಟ್ಟಲ್ಲಿ ಇರುತ್ತೆ. ಸೊ ಈ ಕಿಟ್ಟಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದಾದ್ರೆ ಒಂದು ಶ್ಲೋಕ ಬುಕ್ ಕೊಡ್ತೀವಿ ಮಗು ಅದೇ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಲ್ವಾ. ಈಗ ಜಸ್ಟ್ ಈಗ 15 days ಆದ್ಮೇಲೆ ನೆಕ್ಸ್ಟ್ ಮಗು ಮರ್ತೋಗ್ಬೋದು. ಸೊ ಆಗಿದ್ದಾಗ ಸೊ ತಾಯಿಗಾದ್ರು ಅಥವಾ ಯಾರೋ ಒಬ್ರು ಹೇಳ್ಕೊಡ್ಬೋದಲ್ಲ, ಒಂದು ಬುಕ್ ಇದೆ ಅಟ್ಲೀಸ್ಟ್ ಯಾರೋ ಒಬ್ರು ನೋಡ್ತಾರೆ ಹೇಳ್ಕೊಡ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ಹಾಗಾಗಿ ಈ ಬುಕ್ ಒಂದು ಕೊಡ್ತೀವಿ. ಸೊ ಅದಾದ್ಮೇಲೆ ಒಂದು ಪೌಚ್ ಕೊಡ್ತೀವಿ. ಸೊ ಎರೈಸರು, ಪೆನ್ಸಿಲ್, ಶಾರ್ಪ್ನರು ಮತ್ತೆ ಸ್ಕೇಲ್ ಇರುತ್ತೆ, ಈ ತರ ಒಂದು ಪೌಚ್ ಕೊಡ್ತೀವಿ. ಸೊ ಅದಾದ್ಮೇಲೆ ಇನ್ನೊಂದು ಬುಕ್ಸ್ ಕೊಡ್ತೀವಿ ನಾವು. ಸೊ ಇದರಲ್ಲಿ 3 ಕಿಂಗ್ ಸೈಜ್ ನೋಟ್ ಬುಕ್ಸ್ ಇರುತ್ತೆ. ಅದೇ ಸಣ್ಣ ಸಣ್ಣ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಸ್ವಲ್ಪ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅನ್ನೋದಕ್ಕೆ ಒಂದು ಬುಕ್ಸ್ ಕೊಡ್ತೀವಿ. ಸೊ ಅದಾದ್ಮೇಲೆ ನಮ್ ಕಡೆಯಿಂದ ಒಂದು ಒಳ್ಳೆ ಟಿ ಶರ್ಟ್ ನ ಪ್ರೊವೈಡ್ ಮಾಡ್ತಾ ಇದೀವಿ ನಾವು. ಸೊ ನಮ್ಮ ಅಕಾಡೆಮಿ ಕಡೆಯಿಂದ ಸೊ ಈ ತರ ಒಂದು ಅಕಾಡೆಮಿ ಟಿ ಶರ್ಟ್ ಇದೆ. ತುಂಬಾ ಇಷ್ಟಪಟ್ಟು ಮಕ್ಕಳಿಗೆ ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಮಕ್ಕಳಿಗೆ ಟಿ ಶರ್ಟ್ ನ ಕೊಡ್ತೀವಿ. ಪ್ಲಸ್ ಈ ಬ್ಯಾಗ್ ಒಂದು. ಸೊ ಇಷ್ಟನ್ನ ನಾವು ನಮ್ ಕಡೆಯಿಂದ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಮಕ್ಕಳಿಗೆ ಸಮ್ಮರ್ ಟೈಮ್ ಅಲ್ಲಿ ಈಗ ವರ್ಷ ಇಡೀ ಅಕಾಡೆಮಿಕ್ ಓದಿ ಅದನ್ನೋದು ಇದನ್ನೋದು ಅದು ಮಾಡು ಇದು ಮಾಡು ಅದನ್ನೇ ಆಗೋಗಿರುತ್ತೆ. ಪ್ರಾಜೆಕ್ಟ್ ಮಾಡಿ ಅದು ಎಲ್ಲ ಬೋರ್ ಆಗ್ಬಿಟ್ಟಿರುತ್ತೆ. ಸೊ ಈ ಸಮ್ಮರ್ ಕ್ಯಾಂಪ್ ಅಲ್ಲಿ ಆಕ್ಟಿವಿಟೀಸ್ ಜೊತೆ ಫನ್ ಜೊತೆ ಸೊ ಬರೀ ಅಕಾಡೆಮಿಕ್ ಅಷ್ಟೇ ಅಲ್ಲ, ಬರೀ ಪುಸ್ತಕದ ಬದನೆಕಾಯಿ ಮಾತ್ರ ಆಗದೆ ಸೊ ಹೊರಗಡೆ ಪ್ರಪಂಚನೂ ತಿಳ್ಕೋಬೇಕು ಅಂತ ಹೇಳಿ ಒನ್ ಡೇ ಔಟಿಂಗ್ ಕರ್ಕೊಂಡು ಹೋಗ್ತಾ ಇದ್ವಿ. ನೋಡಿದ್ರೆ ಎಲ್ಲ ಇಲ್ಲಿ ಜನಪದ ಉತ್ಸವ ಮತ್ತೆ ಗಾಳಿಪಟ ಉತ್ಸವ ಅಂತ ಹೇಳಿ ಮಾಡ್ತಾ ಇದೀವಿ. ಸೊ ಸ್ಕೂಲಲ್ಲಿರುವಂತ ಪೇರೆಂಟ್ಸ್ ಎಲ್ಲಾನು ಒಂದು ರಿಕ್ವೆಸ್ಟ್ ಏನಂದ್ರೆ ನಮ್ ಕಡೆಯಿಂದ ಸೊ ನಮ್ಮ ಅಕಾಡೆಮಿ ಕರ್ಕೊಂಡ್ ಬನ್ನಿ, ಜಾಯಿನ್ ಮಾಡಿಸಿ. ಸೊ ಇಲ್ಲಿರುವಂತ ಹೊಸ ಎಕ್ಸ್ಪೆರಿಮೆಂಟ್ ನ ಎಂಜಾಯ್ ಮಾಡ್ಲಿ. ಮಕ್ಕಳಿಗೂ ಕೂಡ ಒಂದು ಹೊಸ ಆಕ್ಟಿವಿಟೀಸ್ ನ ಮಾಡಿಸೋದ್ರಿಂದ ಅವ್ರಿಗೂ ಒಂದು ಹೊಸ ಫೀಲ್ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ಮಕ್ಕಳೇ ಹೇಳ್ತಾರೆ ನಮ್ಮ ಈ ಅಕಾಡೆಮಿ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಹೊಸಕೋಟೆಯಲ್ಲಿರೋ ಜನತೆಗೆ ರಿಕ್ವೆಸ್ಟ್ ನಮ್ ಕಡೆಯಿಂದ ಮಕ್ಕಳೆಲ್ಲ ಕರ್ಕೊಂಡ್ ಬನ್ನಿ. ಥ್ಯಾಂಕ್ ಯು.